ಬದುಕು ಜಟಕ ಬಂಡಿ. ನಾನು ಕಾರಣಾಂತರದ ನಮ್ಮಪ್ಪನ ಅಂತ ಆಗರ್ಭ ಶ್ರೀಮಂತಲ್ಲ, ಅಲ್ಪ ಸ್ವಲ್ಪ ಜಮೀನು ಇತ್ತು ಮೇಡಮ್. ಸರಿ, ಆ ಆಸ್ತಿ ಎಲ್ಲ ಈಗ ಮತ್ತೆ ಸಿಗುವ ಸಾಧ್ಯತೆ ಇದೆಯಾ? ಸಾಧ್ಯತೆ ಇಲ್ಲ ಮೇಡಮ್. ಅದು ಆದ್ರೂ ಅವ್ರಿಗೆ ನಾನು ಮಾರಿದ್ದೆ ಮೇಡಮ್. ಏನು ತಿಂಗಳು ದ್ರೋಹ ಮಾಡಲ್ಲ ನಾನು. ಅವ್ರು ನನ್ನ ಮೇಲೆ 1000 ಹೇಳ್ಬೋದು, ನಾನು ಅವ್ರ ಮೇಲೆ ಹೇಳೋಕ್ಕಾಗಲ್ಲ. ನನಗೆ ಬೇಕಾ ವಸ್ತು. ಇದೇ ಸಮಸ್ಯೆ. ಒಂದು ದಿವಸ ಕೂತ್ಕೊಂಡು ಹಿಂಗಿದೆ ಅಂತ ಹೇಳಿದ್ರೆ ನಾನು ಸಮಸ್ಯೆ ಬಗೆಹರಿಸಿದ್ದೆ. ಎಷ್ಟು ಸಲ ಹೇಳಿದ್ವಿ ಮೇಡಮ್, 1 ಗಂಟೆ ಆಸ್ತಿ ವಿಷಯ ನಾವು ಎಷ್ಟು ಆಸ್ತಿ ವಿಚಾರ ಹೇಳಿದ್ರೆ ನಾನು ಹೇಳಿ ಗೊತ್ತಿತ್ತಾನು. ಅವ್ರು ಹೇಳ್ತಾರೆ, ಈಗ ನಿಮ್ಮ ತಮ್ಮಗಳ ಮೇಲೆ ನಾನು ಕೋರ್ಟ್ಗೆ ಹಾಕ್ತೀವಿ ಅಂದ್ರಿ ಇವರು. ಏನೋ 15-20 ಎಕರೆ ಜಮೀನಿದೆ ಮೇಡಮ್. ಅದನ್ನು ಏನೋ 3 ಎಕರೆ ಬಂದ್ಬಿಡ್ತು. ನನಗೆ ಸಮಸ್ಯೆ ಬಂತು, ಒರಿಸ್ ಬಂದ್ಬಿಡ್ತು, ಮಾರಿಬಿಟ್ಟೆ. ಈವರೆಗೂ ಚಿಕ್ಕಪ್ಪಗಳು ನೋಡಿದಾರೆ ಕೇಳ್ರಿ. ಅವ್ರು ಬಂದೇ ಇಲ್ವಲ್ಲ, ನಮ್ಮ ಮೀಟ್ ಹೆಂಗ್ ಬರ್ತಾರೆ ಮನೆಗೆ ಹೋದಾಗ ಅತಿಥಿ ಮಾಡಿದ ಮೇಡಮ್ ಬರೋದು. ಪ್ರೀತಿ ಅಂದ್ರೆ ನಾವು ಸಣ್ಣರು, ನಾವು ಹುಡ್ಕೊಂಡು ಹೋಗಕ್ಕಾಗುತ್ತೆ ಮೇಡಮ್. ಈಗ ಚಿಕ್ಕಪ್ಪಂದನ್ ಮೇಡಮ್ ಒಂದ್ ಮಾರು ಹೂ ತಗೊಂಡ್ ಬಂದ್ ಮುಚ್ಚಿಲ್ಲ ಅವ್ರು. ಮನೆಗೆ ಬಂದ್ರೆ ಅವರು ಆದ್ರೂ ಮನೆಗೆ ಬಂದ್ರೆ ಮೇಡಮ್ ಫೋನ್ ಮಾಡಿ ನಾಮಕರಣ ಫೋನ್ ಮಾಡಿದ್ರೆ ಬರ್ತೀನಿ ಅಂತಾರೆ. ಈ ಅಪ್ಪಾಜಿ ಒಂದ್ಸಲಿ ಮದ್ವೆ ಕರೆದ್ರು ನನಗೆ, ಬಾರಮ್ಮ ಹಿಂಗೆಲ್ಲ ನನ್ನ ತಮ್ಮಗಳು ಬರ್ತಿದ್ದಾರೆ, ಸ್ವಲ್ಪ ಎಲ್ಲ ಡಿಸೈಡ್ ಮಾಡೋಣ ಬಾ ಅಂತಂದು. ರಾತ್ರಿ ಫುಲ್ ಹುಷಾರಿಲ್ದಂಗೆ ಗ್ಲೂಕೋಸ್ ಹಾಕಿಸ್ಕೊಂಡು ಮಲಗಿದ್ದಾಗ ಮೇಡಮ್ ನಾನು ಬೆಳಿಗ್ಗೆ ಅದೇ ಗ್ಲೂಕೋಸ್ನಲ್ಲಿ ಕೈ ಊತ ಬಂದಿದೆ. ಅದೇ ಗ್ಲೂಕೋಸ್ನಲ್ಲಿ ಮದುವೆಗೆ ಹೋದೆ ನಾನು. ನೋಡೋಣ ಅದು ಒಂದಾಗ್ಲಿ, ನನಗಿಲ್ಲ ಅಂದ್ರೆ ನನ್ನ ತಮ್ಮನಿಗಾಗ್ಲಿ ಅದಕ್ಕಾದ್ರೂ ಒಂದಾಗ್ಲಿ ಅಂತ ಬಿಟ್ಟು ಹೋದ್ರೆ ಒಬ್ರು ಮಾತಾಡ್ತಿಲ್ಲ ಅಲ್ಲಿ. ನನಗೆ ಹೋಗಿ ಕುತ್ಕೊಂಡ್ರೆ ಮದ್ವೆ ಆಗತ್ತಂಗ ಕಾದಿದ್ದು ಕಣ್ಣಿಗೆ ಕಾಣ್ಲಿಲ್ದಂಗೆ ಓಡೋಗ್ಬಿಟ್ಟಿದಾರೆಲ್ಲ. ಏನ್ ಕೊಡ್ಬೇಕು ನಿನಗೆ, ಕೊಡೋದೆಲ್ಲ ನಿಮ್ಮ ಅಪ್ಪಂಗೆ ಕೊಟ್ಟಾಗೈತೆ ಅಂತ ಅಂತಾರೆ. ನಾವಿನ್ನೇನು ಕೇಳ್ತಿಲ್ಲ ಜಾಸ್ತಿ. ಅಪ್ಪಾಜಿ ಬೇಕು, ಅವ್ರು ಕೊಟ್ರು ಬೇಕು, ಕೊಡ್ದಂಗ್ ಇದ್ರು ಬೇಕು. 3 ಜನಕ್ಕೆ ಆಸ್ತಿ ಇದೆ ಮೇಡಮ್. ಇವ್ರಿಗಿಲ್ವಾ? ಈಗ ನಮ್ಮ ಊರ್ಗೂ ಮನೆ ಇದೆ, ಇವ್ರಿಗಿಲ್ವಾ ಮನೆ? ಮೇಡಮ್ ಮದುವಾಗಿ ಮಕ್ಕಳಿಗೆ ಎಷ್ಟು ವರ್ಷ ನಿಮ್ಗೀಗ? 22 ವರ್ಷ. 22 ವರ್ಷ. ದೊಡ್ಡರಿಗೆ 35 ವರ್ಷ. 35 ವರ್ಷದಾಗ ಒಂದ್ ದಿವಸ ಬಂದು ನಮ್ಮ ಮನೆ ಇದಾರನ್ನ ಕೇಳ್ರಿ. ಅವರು ಒಂದ್ ದಿವಸ ಬಂದು ಬಾಳ್ ಮಾಡಿದೆ ಅಂತ ಹೇಳ್ಬಿಡ್ಲ ಅವರು. ಯಾಕಮ್ಮ ನೀವು ಅತ್ತೆ ಮನೇಲಿ ಯಾವತ್ತೂ ಇರ್ತೀವಿ? ಒಂದ್ ದಿವಸ ಮಾಡಿ 3-4 ವರ್ಷ ಇದ್ವಿ, ಸುಳ್ಳು ಹೇಳೋದು. 3-4 ವರ್ಷ ಇದ್ದು. ಇವಳುನು 3 ವರ್ಷದ ಹುಡುಗಿ, ನಮ್ ದೊಡ್ಡನು 5 ವರ್ಷನು, ಇವಳು 4 ವರ್ಷದಳು. ಆಮೇಲೆ ಕೆಲಸ ಬಂತು ಅಂತಂದೇಳಿ ಕೆಲ್ಸದ ಮೇಲೆ ನಾವು ಹೋಗಿದ್ವಿ. ಎಲ್ಲಿ ಇರಕ್ಕಾಗತ್ತೆ ಮೇಡಮ್ ಅವರೇ? ಈ ಹುಡುಗರು ಮದುವೆಗೆ ವಯಸ್ಸಿಗೆ ಬಂದಾಗ ನಾವು ಜಮೀನ್ ಮಾಡ್ಕೊಳ್ಳೋಣ ಅಂತ ಬಿಟ್ರೆ ಒಳಗಿಂದೊಳಗೆ ತಮ್ಮನೆ ಅಂತಾರೆಲ್ಲ ಇದು ಮಾಡ್ಕೊಂಡು ಎಲ್ಲ ಮಾಡಬಾರ್ದು ಕೆಲಸಗಳೆಲ್ಲ ಮಾಡಿ ಎಲ್ಲ ಒಳಗೆ ಹಾಕೊಂಡಿದ್ದಾರೆ. ಆ ಇರೋ ಮನೇನು ಸಹ 3 ಭಾಗ ಮಾಡಿದ್ದಾರೆ. ಈಗ ಮನೆ ಇದೆ ಮೇಡಮ್, ನಾನೇನಂದೆ ತುಂಬಾ ಕಷ್ಟ ಈಗ ಜೀವನ ಮಾಡೋದು, ಬಾಡಿಗೆ ಕಟ್ಕೊಂಡು. ಈಗ ಗಂಡು ಅನುಕೂಲವಾಗಿದ್ರೆ ನಾವೇನು ಕೇಳ್ತಿರ್ಲಿಲ್ಲ. ನಮಿಗೂ ಬೇಡ ಮೇಡಮ್ ಮದುವೆ ಕೊಡೋದು, ಅವನಿಗೊಂದೇನಾದ್ರು ಲೈಫ್ ಸೆಟ್ಲ್ ಆಗ್ಬಿಟ್ರೆ ಸಾಕು ನಮಗೆ. ಈಗ ಅಲ್ಲ, ಅದಕ್ಕೆ ಸಾಧ್ಯತೆಗಳಿದೆಯಾ? ಅಡ್ವೊಕೇಟ್ ನ ಕೇಳಿದ್ದೀರಾ? ಪೇಪರ್ಸ್ ಇಲ್ಲದೆ ಗಾಳಿ ನಾನು ಮಾತಾಡ್ಲಿ ಗಾಳಿಲಿ ವಿಚಾರನ? ಇವ್ರು ಅದ್ರ ಬದಲಾಗಿ ದುಡ್ಡು ಇಸ್ಕೊಂಡ್ಬಿಟ್ಟಿದಾರೇನೋ, ಸೈನ್ ಮಾಡಿದ್ದಾರೇನೋ? ಇದೆಲ್ಲ ಅಡ್ವೊಕೇಟ್ ಯಾವ ದುಡ್ಡು ಇಸ್ಕೊಂಡಿಲ್ಲ ಮೇಡಮ್ ಅವರೇ. ಎಲ್ಲ ತಮ್ಗಳು ತಮ್ದೇಂತಾರು ಎಲ್ಲ ಮೋಸದಿಂದ ಇದ್ ಮಾಡಿರೋದು ನೋಡಿ ಮೇಡಮ್ ಅವರೇ. ಹೊಲಕ್ಕೆ ಜಮೀನು ಆಧಾರ ಮಾಡ್ತೀವಿ ಬ್ಯಾಂಕಿಗೆ ಅಂತಂದೇಳಿ ಇದ್ ಮಾಡ್ಕೊಂಡು ಇವ್ರ ಮಾವನ ಮಗ 4 ಎಕರೆ ಹೊಲ ಸಂಬಳಿಸ್ಕೊಂಡಿರೋದು. ಬದಲಾಸ್ತೀನಿ ಅಂತಂದೇಳಿ ಮೋಸ ಮಾಡಿ ತಗೊಂಡಿಲ್ಲ. ಮೋಸ ಮಾಡಿ ತಗೊಂಡಿರೋದು. ಇಲ್ಲಿ ಕೂತ್ಕೊಂಡು ಆಸ್ತಿ ವಿಚಾರ ಬಗೆಹರಿಸಕ್ಕಾಗಲ್ಲ. ಮುಂದೆ ಸಾಧ್ಯತೆಗಳಿದೆಯಾ ಅನ್ನೋದನ್ನ ನೀವು ನನಗೆ ಹೇಳ್ಬೇಕಾಗಿದೆ ಮೇಡಮ್ ಅವರೇ. ಸಾಧ್ಯತೆ ಇದೆ, ಎಲ್ಲ ಮೋಸದಿಂದ ತಗೊಂಡಿದ್ದಾರೆ. ನೀವು ಸೋದರ ಮಾವನ ಮಗ ಪ್ರೀತಿ ವಿಶ್ವಾಸ ಇದ್ದಂದ್ರೆ ಬೇಕಾದ್ರೆ ನಾನು ಮಾಡ್ತೀನಿ. ನನ್ನ ವಿರೋಧಗಳಂದ್ರೆ ಅವ್ರು ಕೋರ್ಟ್ಗೆ ಹೋಗ್ಬೋದು. ಪ್ರೀತಿ ವಿಶ್ವಾಸ ಇರೋದಕ್ಕೆ ಇಷ್ಟು ದಿವಸ ಕೇಳಿದ್ರಿ ಮೇಡಮ್. ಪ್ರೀತಿ ವಿಶ್ವಾಸ ಅಲ್ಲಿ ಕೋರ್ಟಿಗೆ ಹಾಕಿದ್ದೆ ಮೇಡಮ್ ಅವರೇ. ಕೋರ್ಟಿನ ನೋಟಿಸ್ ನಿಷ್ಠೂರವಾಗಿ ಮಾತಾಡಿದ್ರೆ ಕೋರ್ಟ್ ಬೇಡ ಮೇಡಮ್, ಅವ್ರಾಗ ಸಂತೋಷದಿಂದ ಕೊಡಿಸ್ತೀನಿ, ನೀವು 4 ಜನರಂತೆ ಬಾಳ್ಕೊಂಡು ಹೋಗ್ರಿ ಅಂತ ಅವ್ರು ಇಷ್ಟಪಟ್ಟು ಕೊಟ್ರೆ ತಗೊಂಡ್ರಿ ಮೇಡಮ್. ಹೋಗೋದು ಬಹಳ ಸುಲಭ. ಇಲ್ಲ ಅಂದ್ರೆ ಇಷ್ಟಪಟ್ಟರೆ ಮಾತಿದ್ರೆ ಅದೇ ನಾನು ಹೇಳೋದು ಗೊತ್ತಿತ್ತೇನು, ನಿಮ್ದೆಲ್ಲ ಕೊಟ್ಬಿಟ್ಟಿದ್ದೀನಿ. ಪ್ರಾಣ ಇಲ್ಲೇ ಮೇಡಮ್ ಅವರೇ, ಇವತ್ತು ಇಲ್ಲೇ ಪ್ರಾಣ ಹೋದ್ರು ನಾನು ಚಟ್ಟದ್ಕೊಂದು ರಾಯ ಕೊಟ್ಟು ಅವಕಾಶ ಕೊಡಲ್ಲ. ಒಳ್ಳೇದು ಬೇಕೋ ಏನ್ ಬೇಕಂದ್ರೆ ಸಾಸಲ್ಲ. ಮಗನಿಗೆ ಏನಾದ್ರು ಮಾಡಿ ನೀವು ಮನಸ್ಸು ಮಾಡಿ. ನಾನು ಹೇಳಿ ಮೇಡಮ್ ಅವರೇ, ಆಗೋದಲ್ಲ. ಆಯ್ತು ಮಗನೇ, ನಾನು ನಿನಗೊಂದು ಜಿಂದಾ ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಒಂದು 6,000 ರೂಪಾಯಿ ಫ್ಯಾಕ್ಟ್ರಿ ಸಂಬಳ ಕೊಡ್ತಾರೆ, ಸೇರಿಸ್ತೀನಿ, ಮುಂದೆ ಹೊಸ ಜೀವನ ಪ್ರಾರಂಭ ಅಂತ ಹೇಳಿದೆ ನಾನು. ಹಿಂದೆ ಆಗಿರೋದನ್ನ ಹುಡ್ಕೋದು ಬೇಡ, ಕಡೆ ಹುಡ್ಕೋದು ಬೇಡ, ಮುಂದೆ ನಾವು ಹೆಂಗಾಗಬೇಕಂತ ಪ್ರಯತ್ನ ಪಡೋಣ ಅಂತ ಹೇಳಿದ್ದೀನಿ. ಇದನ್ನ ಹೇಳ್ತಾ ಬಂದೇ ಬರ್ತೀನಿ ನಾನು. ಯಾವ ವಿಷಯ ನಾನು ಇಲ್ಲಿವರೆಗೂ ಮಾತಾಡಿಲ್ಲ. ನಾನು ಇವತ್ತು ಇಲ್ಲಿ ಪ್ರಾಣ ಹೋದ್ರೆ ನಾನು ಮಾತಾಡಿ ಕೇಳಿಲ್ಲ ಮೇಡಮ್. ಈಗಲೂ ಅದನ್ನ ಮಾಡ್ಬೋದು. ಈಗಲೂ ಮಾಡ್ತೀನಿ ಮೇಡಮ್. ನಾನು
ಈ ಆಸ್ತಿ ವಿಚಾರ ಬಿಟ್ಟು ಬಿಡೋಣ ಅಂತ ನೀವು ಹೇಳ್ತಾ ಇರೋದು. ಬೇಡ ಮೇಡಮ್ ಬೇಡ ಮೇಡಮ್ ಯಾಕಂತ ಹೇಳಿದ್ರೆ ನಾನು ಹೇಳ್ತೀನಿ ಮೇಡಮ್, ಯಾಕಂತ ಹೇಳಿದ್ರೆ ನಾನು ಏನೋ ಆ ಸಮಸ್ಯೆಗಳು ಹೆಂಗೆ ಬಂದರೂ ಗೊತ್ತಿಲ್ಲ. ನನ್ನ ತಮ್ಮ ತಗೊಳ್ಬಿಟ್ಟು ಅಪ್ಪ ನನ್ನ ಮಕ್ಕಳು ಕೆಟ್ಟೋಗಿದ್ದಾರೆ, ಸಹಕಾರ ಮಾಡಿ ಅಂತ ಕೇಳೋಣ ಮಾನವೀಯ. ಅವ್ರ ಹತ್ರ ನಿಷ್ಠುರ ಆಗಲ್ಲ, ನಮ್ಮ ಹತ್ರ ಬೇಕಾದ್ರೆ ನಿಷ್ಠುರ. ಯಾರೋ ದೃಷ್ಟಿ ಅಲ್ಲ, ಮಾನವೀಯತೆ ದೃಷ್ಟಿಯಿಂದ. ಅಲ್ಲ ಮೇಡಮ್, ಅವ್ರ ಗಂಡ್ ಮಕ್ಳು ಅವರೇ ಬೇಕಲ್ಲಿದ್ದಾರೆ. ಅಲ್ಲ, ಒಂದು ಪ್ರಯತ್ನ ಮಾಡ್ಬೋದಲ್ವೇಮ್ಮ ಅವ್ರ ಹತ್ರ ಕೂತ್ಕೊಂಡು ಮಾತಾಡೋ. ಅದನ್ನೇ ನಾವು ಕಳ್ಸಲ್ಲ ಮೇಡಮ್, ಅವರು ಈ ವ್ಯವಹಾರ ಆಗಿಲ್ಲ 15 ವರ್ಷದಿಂದ ಆಗೈತಿ. ನಿನ್ನೆ ಮೊನ್ನೆ ಕಟ್ಟಲಿದೆ ಮೇಡಮ್. ಒಳಗೆ ಮಾಡ್ಕೊಂಡಿದ್ದಾರೆ ಮೇಡಮ್ ಅವರೇ. ಇರಿಮಾ ಸುಮ್ನೆ ಆರೋಪಿಸ್ಬಿಡೋದ್ರಿಂದ ಏನಾದ್ರು ನಾನು ಅವ್ರೇನು ನೀವು ನಿಮ್ ಗಂಡನ್ನ ನೀವು ನಿಮ್ ಇದ್ರಲ್ಲಿ ಇಟ್ಕೊಂಡಿಲ್ಲ, ನೀವು ಅವ್ರ ಬಗ್ಗೆ ಪ್ರೀತಿ ವಿಶ್ವಾಸ 14 ವರ್ಷ ಆಗತ್ತೆ ಮೇಡಮ್. ಕೊನೆ ಕಾಲದಲ್ಲಾದ್ರೂ ಹೊಂದಾಣಿಕೆಯಿಂದ ಇರ್ಬೋದಲ್ಲ. ಯಾವೊಂದಿಲ್ಲ, ಬರೇ ಕೆಲಸ ಕೊಡಿಸ್ತೀನಿ ಅನ್ನೋದು, ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋದು, ಇವ್ರ ಹತ್ರ ದುಡ್ಡು ಇಸ್ಕೊಳ್ಳೋದು, ಬರೀ ಸಾವಿರ ಮನೆ ಬರ್ಲಿ ಬರೋದು ಮೇಡಮ್ ಅವರೇ. ಹೆಂಗ್ ನಾವು ಜೀವನ ಮಾಡ್ಲಿ ಹೇಳ್ರಿ ನೋಡೋಣ. ಸರಿ, ಈಗ ಏನಂತೀರಿ ನೀವ್ ಹಾಗಿದ್ರೆ? ನಮ್ ಜೊತೆಗಿರ್ರಿ, ನಿಮ್ದು ಏನೈತೆ ಬಂದು ಬರೋದು, ಮನೆಗೆ ಹೋಗಿ 14 ವರ್ಷ ಆಗತ್ತೆ ಮನೆಗೆ ಬಂದ್ಬಿಟ್ಟು 14 ಮೇಡಮ್ ನೀವು ಮಾತೇ ಆಡ್ಸಲ್ಲ ಅಂದ್ರೆ ಮೇಡಮ್ ಅವ್ರು ಮಾತಾಡ್ಸ್ಲಿ ಬಿಟ್ಟು ಆ ವಸ್ತು ನಂದು. ಇಂಥ ನಾಟಕ ಆಡೋದು ಗಂಡಸಿನ ಲಕ್ಷಣ ಅಲ್ಲ. ಅಜ್ಜಿ ಕತೆ ಆಗಬಾರ್ದು ನೋಡ್ರಿ ಮೇಡಮ್ ಅವರೇ, ಒಂದ್ ನಿಮಿಷ ಸಾಹೇಬ್ರೆ, ಪ್ರಮಾಣ ಮಾಡ್ಬಿಡು. ನಾನು ಕರೆಕ್ಟ್ ಆಗಿದ್ದೀನಿ ಅಂತ ಪ್ರಮಾಣ ಮಾಡ್ಬಿಡು. ಕರೆಕ್ಟ್ ಇದ್ದೀನಿ, ಪ್ರಮಾಣ ಮಾಡಲ್ಲಿ ಕರೆಕ್ಟ್ ಆಗಿದ್ದೀನಿ ಅಂತ ಮಾಡು. ನಾನು ಕರೆಕ್ಟ್ ಆಗಿದ್ದೀನಿ ಅಂತ ಗೊತ್ತಾಯ್ತಾ? ಏನು ಪರಮಾತ್ಮನ ಸಾಕ್ಷ್ಯಗಳು ಹೆಂಡತಿ ಮಗಳಿಗೆ ನಿಮಿಷದಲ್ಲೂ ಅವ್ರಿಗೆ ದ್ರೋಹ ಮಾಡ್ಕೊಂಡು ಬಂದ ದೇವರಿಗೆ ಏನು ಶಿಕ್ಷೆ ಕೊಟ್ಬಿಡಿ. ಇದು ಸಾಕ್ಷ್ಯ ಹೇಳ್ತಾರೆ ಮೇಡಮ್ ಅವರೇ. ಆಯಿಷಾ ಅವರೇ, ಏನ್ ಮಾಡೋಣ? ಅವರು ಬರಬೇಕು, ಅವ್ರ ಮಕ್ಕಳದ್ದು ಕಷ್ಟ ಸುಖ ಅದೇ ವಿಚಾರಿಸ್ಬೇಕು. ಅವ್ರಿಗೇನು ಮಾಡ್ಬೇಕು, ಮಟ್ಬೇಕು, ಕರಿಬೇಕು, ಕಳಿಸ್ಬೇಕು, ಉಣಿಸ್ಬೇಕು. ಅವ್ರು ಯಾರ ಮನೆಗೆ ಹೋಗ್ತಾರೆ ಮೇಡಮ್ ಅವರೇ? ಬರ್ಬೇಕು ಅಂದ್ರೆ ಹಿರಿಯೂರ್ಗೇನಮ್ಮ? ಹಿರಿಯೂರ್ಗಾರ ಬರ್ಲಿ, ಇಲ್ಲ ಅಂತಂದ್ರೆ ಅವ್ರ ಮನೆಗೆ ಇರೋದು ಒಂದ್ ಮನೆ ಬಿಡಿಸ್ಕೊಳ್ಳಿ, ಅಲ್ಲಿಗೆ ಹೋಗ್ತೀವಿ ನಾವು. ಹೋಗಿ ಬಲವಂತವಾಗಿ ಅಲ್ಲಿರೋರ್ನ ಆಚೆ ದಬ್ಬಿ ನೀವ್ ಅಲ್ಲಿ ಹೋಗಿ ಕೂತ್ಕೊಳಕ್ ಸಾಧ್ಯನಾ? ಆ ಮನೇಲಿ ಯಾರಿದ್ದಾರೆ? ಆ ಮನೇಲಿ ಯಾರಿದಾರ ಗೊತ್ತಿತ್ತು. ತುಂಬಾ ಚಿಕ್ಕರ್ ಮೇಡಮ್ ನಾವು ಅವಾಗ. ಗೊತ್ತಿಲ್ಲ ಅಂದ್ರೆ ಆಗಲ್ಲ, ನನಗಾದ್ರೂ ಗೊತ್ತಾಗ್ಬೇಕಲ್ಲ ಯಾರಿದ್ದಾರೆ. ತಮ್ಮನ ಮಗಳನ್ನ ನನ್ನ ಮಗ ಅಂದಿದ್ದಾರೆ, ತಮ್ಮನ ಹೆಂಡ್ತಿನೂ ನನ್ನ ಹೆಂಡ್ತಿ ಅಂತಂದೇಳಿ ಬಾಳಿದ್ದಾರೆ. ನಾವು ಎಷ್ಟು ಕಷ್ಟಪಟ್ಟು ಬಾಳಿದೀವಿ, ನಾವ್ ಎಷ್ಟು ಇದರಿಂದ ಬಾಳಿದೀವಿ ಅನ್ನೋದು ನಮಗ್ ಗೊತ್ತಿರುತ್ತೆ.